ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಾಗದ ಪತ್ರಗಳ ಮುಂದೆ ಮನುಷ್ಯತ್ವ ಸತ್ತೋಗಿದೆಯಾ? ನಿಯಮಗಳ ಹೆಸರಿನಲ್ಲಿ ಬಡವರನ್ನು, ಅನಕ್ಷಸ್ಥರನ್ನು ಶೋಷಣೆ ಮಾಡಲಾಗ್ತಾ ಇದೆಯಾ? ಈಗ ನಾನು ಹೇಳಿಕೊಳ್ತಿರೋ ಕತೆ ಕೇಳಿದರೆ ಖಂಡಿತ ನಿಮ್ಮ ಕರುಳು ಹಿಂಡುತ್ತದೆ. ತನ್ನದೇ ಹಣ ಪಡೆಯೋದಕ್ಕೆ ಒಬ್ಬ ಅಸಹಾಯಕ ಬಡವ ತನ್ನ ಸ್ವಂತ ತಂಗಿಯ ಅಸ್ಥಿಪಂಜರವನ್ನೇ ಹೊತ್ತು ಬ್ಯಾಂಕಿಗೆ ಬಂದ ಘಟನೆ ನಮ್ಮ ವ್ಯವಸ್ಥೆಯ ಮುಖವಾಡವನ್ನು ಕಳಚಿಟ್ಟಿದೆ. ಈ ಎಪಿಸೋಡ್ನಲ್ಲಿ ಆ ಕ್ರೂರ ಘಟನೆಯ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿರೋದು ಒಡಿಶಾ ರಾಜ್ಯದ ಕಿಯೋಂಜರ್ ಜಿಲ್ಲೆಯ ಪಟ್ನಾ ಬ್ಲಾಕ್ನ ಡಯಾನಲ್ಲಿ ಅನ್ನೋ ಹಳ್ಳಿಯಲ್ಲಿ. ಜೀತು ಮುಂಡಾ ಅನ್ನೋ 50 ವರ್ಷದ, ಆತನಿಗೆ ಅಕ್ಷರವೇ ಗೊತ್ತಿಲ್ಲದ ಒಬ್ಬ ಮುಗ್ಧ ಬುಡಕಟ್ಟು ವ್ಯಕ್ತಿ ಈ ಕಥೆಯ ನಾಯಕ. ಇವರಿಗೆ ಇದ್ದ ಒಬ್ಬಳೆ ತಂಗಿ ಕಲಾರ ಮುಂಡಾ, ಅವರಿಗೆ ಕಾಕ್ರಾ ಮುಂಡಾ ಅಂತಲೂ ಕರೀತಾ ಇದ್ರು. ಆಕೆಯ ಗಂಡ ಮತ್ತು ಅವರಿಗೆ ಜನಿಸಿದ್ದ ಏಕೈಕ ಮಗು ಮೊದಲೇ ತೀರ್ಕೊಂಡಿದ್ರು. ದುರಾದೃಷ್ಟವಶಾತ್ 2 ತಿಂಗಳ ಹಿಂದೆ ಅಂದರೆ ಜನವರಿ 26ನೇ ತಾರೀಕು ಆಕೆಯು ಸಾವನ್ನಪ್ಪಿದ್ಲು. ಆಕೆಗೆ ಜೀತು ಬಿಟ್ಟರೆ ಬೇರೆ ಯಾರೂ ಗತಿ ಇರಲಿಲ್ಲ. ತಂಗಿ ಸತ್ತ ನಂತರ ಆಕೆ ಹಸು ಮಾರಿ ಬ್ಯಾಂಕ್ ಖಾತೆಯಲ್ಲಿ ಇಟ್ಟಿದ್ದ 19,300 ರೂಪಾಯಿ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಈ ಜೀತು ಮಲಿಪೋಸಿಯಲ್ಲಿರುವ ಒಡಿಶಾ ಗ್ರಾಮೀಣ ಬ್ಯಾಂಕ್ಗೆ ಹೋಗ್ತಾರೆ. ಆದರೆ ಅಲ್ಲಿನ ಮ್ಯಾನೇಜರು ಇವ್ರಿಗೆ ಹೇಳಿದ್ದೇನು ಗೊತ್ತಾ? ಒಂದು ಅಕೌಂಟು ಯಾರ ಹೆಸರಿನಲ್ಲಿದೆಯೋ ಆಕೆಯನ್ನು ಕರ್ಕೊಂಡು ಬಾ, ಇಲ್ಲ ಅಂದರೆ ಕಾನೂನುಬದ್ಧ ವಾರಸುದಾರರ ಪ್ರಮಾಣ ಪತ್ರ ಮತ್ತು ಡೆತ್ ಸರ್ಟಿಫಿಕೇಟ್ ತೊಗೊಂಡು ಬಾ ಅಂತ ಹೇಳ್ತಾನೆ ಆ ಪುಣ್ಯಾತ್ಮ ಮ್ಯಾನೇಜರು. ಒಬ್ಬ ಅನಕ್ಷರಸ್ಥ ವ್ಯಕ್ತಿಗೆ ಈ ಸರ್ಕಾರಿ ಕಚೇರಿಗಳ ಅಲದಾಟ, ಕಾಗದ ಪತ್ರಗಳ ಪ್ರಕ್ರಿಯೆ ಅರ್ಥ ಆಗೋದಾದ್ರೆ ಹೇಗೆ ಸ್ವಾಮಿ? ತನ್ನ ತಂಗಿ ಸತ್ತಿದ್ದಾಳೆ ಅಂತ ಎಷ್ಟು ಬಾರಿ ಹೇಳಿದ್ರೂ ಆ ಅಧಿಕಾರಿಗಳು ಕರಗಲಿಲ್ಲ, ದುಡ್ಡು ಕೊಡಲಿಲ್ಲ. ಈ ಅಧಿಕಾರಿಗಳ ವರ್ತನೆಯಿಂದ ತೀವ್ರವಾಗಿ ಹತಾಶನಾದ ಜೀತು ಮಾಡಿದ್ದೇನು ಗೊತ್ತಾ? ನೇರವಾಗಿ ಸ್ಮಶಾನಕ್ಕೆ ಹೋಗ್ತಾರೆ. ಮಣ್ಣು ಮಾಡಿದ್ದ ತನ್ನ ತಂಗಿಯ ಶವವನ್ನು ಅಗದು ಹೊರಗೆ ತೆಗಿತಾರೆ. ಆ ಅಸ್ಥಿಪಂಜರವನ್ನು ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ಸುಡೋ ಬಿಸಿಲಿನಲ್ಲಿ ಸತತ 3 ಕಿಲೋಮೀಟರ್ ನಡ್ಕೊಂಡು ಬಂದು ಬ್ಯಾಂಕ್ ತನಕ ಬಂದು ತನ್ನ ಹೆಗಲ ಮೇಲೆ ಆ ಅಸ್ಥಿಪಂಜರವನ್ನು ಹೊತ್ಕೊಂಡು ಬರ್ತಾರೆ. ಆ ಮ್ಯಾನೇಜರ್ ಎದುರಿಗೆ ನಿಂತ್ಕೊಳ್ತಾರೆ. ಅಸ್ಥಿಪಂಜರವನ್ನು ತೋರಿಸಿ, ಖಾತೆದಾರರನ್ನು ತರೋದಕ್ಕೆ ಹೇಳಿದ್ರಲ್ಲ ಸ್ವಾಮಿ, ತಗೊಂಬಂದಿದ್ದೀನಿ, ಈಗಲಾದರೂ ನನ್ನ ತಂಗಿ ದುಡ್ಡನ್ನು ನನಗೆ ಕೊಡಿ ಅಂತ ಅಳ್ತಾ ನಿಂತ್ಕೊಳ್ತಾರೆ. ಈ ಘೋರ ದೃಶ್ಯ ನೋಡಿದ ಊರಿನವರ ಕಣ್ಣಲ್ಲಿ ಅಕ್ಷರಶಃ ನೀರು ಬರುತ್ತೆ. ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಕಟ್ಟೆ ಹೊಡೆಯುತ್ತೆ. ಒಬ್ಬ ಬಡವ ತನ್ನ ಸ್ವಂತ ಹಣ ಪಡೆಯೋದಕ್ಕೆ ಇಷ್ಟೊಂದು ಕಷ್ಟಪಡಬೇಕಾ ಅಂತ ಗ್ರಾಮಸ್ಥರು ಕಣ್ಣೀರಾಗ್ತಾರೆ. ಬ್ಯಾಂಕ್ ಅಧಿಕಾರಿಗಳು ಮನಸ್ಸು ಮಾಡಿದರೆ ಆ ಊರಿನ ಮುಖಂಡರನ್ನು, ಪಂಚಾಯತ್ ಅವರನ್ನು ಕೇಳಿಬಿಟ್ಟು ಪರಿಶೀಲನೆ ಮಾಡ್ಬೋದಿತ್ತಲ್ವಾ? ಆದರೆ ಇಲ್ಲಿ ಮಾನವೀಯತೆಗಿಂತ ಕಾಗದದ ನಿಯಮಗಳೇ ಗೆದ್ದುಬಿಟ್ಟಿದ್ವು. ಈ ವಿಷಯ ತಿಳಿದ ತಕ್ಷಣ ಅಲ್ಲಿಗೆ ಬಂದು ಪೊಲೀಸರು ಏನು ಮಾಡ್ತಾರೆ? ಆತನನ್ನು ಸಮಾಧಾನ ಮಾಡ್ತಾರೆ. ನಂತರ ಪೊಲೀಸ್ ಭದ್ರತೆಯಲ್ಲಿ ಆ ಅಸ್ಥಿಪಂಜರವನ್ನು ಮತ್ತೆ ಮಣ್ಣು ಮಾಡಲಾಗುತ್ತೆ. ಆಡಳಿತ ಯಂತ್ರ ಕೂಡಲೇ ಎಚ್ಚೆತ್ತುಕೊಳ್ಳುತ್ತೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆನೆ ಈ ಘಟನೆಯ ಮರುದಿನಾನೇ ಅಂದರೆ ಏಪ್ರಿಲ್ 28ನೇ ತಾರೀಕು BDO ಮಾನಸ್ ದಂಡಪಾತ್ ಮತ್ತು ತಹಶೀಲ್ದಾರ್ ಅವರು ಕೇವಲ ಒಂದೇ ದಿನದಲ್ಲಿ ಡೆತ್ ಸರ್ಟಿಫಿಕೇಟ್ ಮತ್ತು ವಾರಸುದಾರರ ಪತ್ರ ರೆಡಿ ಮಾಡ್ತಾರೆ. ಬ್ಯಾಂಕ್ ಅಧಿಕಾರಿಗಳೇ ಖುದ್ದಾಗಿ ಜೀತು ಮನೆಗೆ ಹೋಗಿ ಆ 19,300 ರೂಪಾಯಿ ಹಣವನ್ನು ಕೊಡ್ತಾರೆ. ಜೊತೆಗೆ ಈ ಬಗ್ಗೆ ತನಿಖೆ ಮಾಡೋದಕ್ಕೂ ಆದೇಶ ಕೊಡಲಾಗಿದೆ. ಇಷ್ಟೆಲ್ಲ ಆದರೂ ಬ್ಯಾಂಕ್ ಅಧಿಕಾರಿಗಳು ತಮ್ಮ ನಡೆಯನ್ನು ಲಜ್ಜೆಗೆಟ್ಟು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾವು ನಿಯಮಗಳ ಪ್ರಕಾರನೇ ನಡ್ಕೊಂಡಿದ್ದೀವಿ. ಆ ಬಡ ಮಹಿಳೆಯ ಹಣ, ಅದರ ರಕ್ಷಣೆ ನಮ್ಮ ಜವಾಬ್ದಾರಿ ಆಗಿರ್ತದೆ. ಆ ವ್ಯಕ್ತಿ ಕುಡಿದು ಬಂದು ಗಲಾಟೆ ಮಾಡಿದ್ದ, ಮರಣ ಪ್ರಮಾಣ ಪತ್ರ ತರೋದಕ್ಕೆ ಹೇಳಿದರೂ ಆತನಿಗೆ ಅರ್ಥ ಮಾಡಿಕೊಳ್ಳುವ ತಾಳ್ಮೆ ಇರಲಿಲ್ಲ. ಇಲ್ಲಿ ಯಾರಿಗೂ ಕಿರುಕುಳ ಕೊಟ್ಟಿಲ್ಲ ಅಂತ ಆ ಬ್ಯಾಂಕ್ ಸ್ಪಷ್ಟನೆಯನ್ನು ಅಂದರೆ ಸಮಜಾಯಿಷಿಯನ್ನು ಕೊಡ್ತಾ ಇದೆ. ಬ್ಯಾಂಕ್ ನಿಯಮಗಳೇನೋ ಸರಿ, ಆದರೆ ಒಬ್ಬ ಅನಕ್ಷರಸ್ಥನಿಗೆ ಆ ನಿಯಮಗಳ ಬಗ್ಗೆ ತಿಳಿಸಿ ಹೇಳುವ, ಸಹಾಯ ಮಾಡುವ ಕನಿಷ್ಠ ಸೌಜನ್ಯ ಆ ಬ್ಯಾಂಕ್ ಮ್ಯಾನೇಜರ್ಗಿರಲಿಲ್ವಾ? ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುರುಡಾಗಿದೆ ಅಂದರೆ ಇಲ್ಲಿ ಬದುಕಿದ್ದಾಗ ಆ ಬಡವನ ಮಾತಿಗೆ ಬೆಲೆ ಕೊಡದ ಈ ಸಮಾಜ ಆತ ಸತ್ತ ತಂಗಿಯ ಅಸ್ಥಿಪಂಜರವನ್ನು ಹೊತ್ತು ತಂದ ಮೇಲಷ್ಟೇ ತನ್ನ ಕೆಲಸವನ್ನು ಮಾಡಿಕೊಟ್ಟಿದೆ. ಕಾಗದ ಪತ್ರಗಳಿಲ್ಲದೆ ಮನುಷ್ಯನಿಗೆ ಬೆಲೆನೇ ಇಲ್ಲದಂತಾಗಿರುವ ಈ ಯಾಂತ್ರಿಕ ಜಗತ್ತಿನಲ್ಲಿ ಮನುಷ್ಯತ್ವ ಅನ್ನೋದು ಕೇವಲ ಪುಸ್ತಕದ ಬದನೆಕಾಯಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮನುಷ್ಯತ್ವದ ಉಳಿವಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ಕಾರ.